ಈ ಕೆಟ್ಟು ಪ್ರಪಂಚದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತಾನೆ ಗೊತ್ತಾಗಲ್ಲ ಗುರು. ಯಾರ ಮೇಲೆ ನಂಬಿಕೆ ಇಟ್ಟು ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲ, ಅವನಿಗೆ ನಂಬಿಕೆನ ಹೆಸರಲ್ಲಿ ಮನೆ ಕರೆಸ್ಕೊಂಡು ಅವನ ಮೇಲೆ ಇಲ್ಲದೆ ಇರೋ ಆರೋಪಗಳನ್ನೆಲ್ಲ ಹಾಕಿ ಅವನ್ನ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ಕಟ್ಟಿ ಪೆಟ್ರೋಲ್ ಸುರಿದು ಅವನ್ನ ಬೆಂಕಿ ಹಚ್ಚಿ ಇಡೀ ಬೆಂಗಳೂರೇ ಬೆಚ್ಚ ಬೀಳೋ ಥರ ಮಾಡಿದ್ದಾಳೆ. ಯಪ್ಪ, ಹೆಂಗಾದ್ರೂ ಮನ್ಸು ಬತ್ತುಗಳು. ಅವ್ರಿಗೆ ಭಯನಾದರೂ ಆಗಲಿಲ್ವಾ ಅಂತ. ಮುಂದೆ ಅಟ್ಲೀಸ್ಟ್ ಅವ್ನ ಫ್ಯಾಮಿಲಿ ಇಷ್ಟು ವರ್ಷ ಜೊತೆಲಿರ್ತಾರೆ, ಅವ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಬರಲಿಲ್ವಾ ಅವಳಿಗೆ? ಅಟ್ಲೀಸ್ಟ್ ಅವಳ ಮೇಲೆ ಅವಳ ಫ್ಯಾಮಿಲಿ ಬಗ್ಗೆ ಯೋಚನೆ ಬರಲಿಲ್ವಾ? ಅವಳ್ಯಾರೋ ಸಾಯಿಸ್ಬಿಟ್ಟು ಡ್ರಮ್ಮಲ್ಲಿ ತುಂಬಿದ್ಲು, ಇನ್ನೋರು ಯಾರೋ ಹನಿಮೂನಿಗೆ ಕರ್ಕೊಂಡೋಗಿ ಅವನೋ ಸಾಯಿಸಿದ್ಲು, ಇನ್ನೊಬ್ಳು ನದಿ ಒಳಗೆ ತೆಳ್ಬಿಟ್ಟು ಸಾಯಿಸ್ಬಿಟ್ಲು, ಮೊನ್ನೆ ಅವಳು ಯಾರೋ ಫ್ರಿಡ್ಜ್ ಒಳಗೆ ಕಟ್ ಮಾಡಿ ತುಂಬಿಟ್ಟು ಸಾಯಿಸಿದ್ಲು. ಈಗ ಮೊನ್ನೆ ಬೆಂಗಳೂರಲ್ಲಿ ಯಾರೋ ಕಸ ಹಾಕೋಕೆ ಹೋಗೋಳು ಆಂಟಿ, ಕಸ ಹಾಕಕ್ಕೆ ಹೋಗ್ಬಿಟ್ಟು ಬ್ಯಾಗ್ ತೊಗೊಂಡು ಹಂಗೆ ಯಾವನ ಜೊತೆನೋ ಜೂಟು. ಯಪ್ಪ, ಮತ್ತೆ ರೀಸೆಂಟಾಗಿ ಇನ್ನೊಂದಾಗಿರೋದು ಗಂಡನ ಫ್ರೆಂಡ್ ಜೊತೆನೇ ಓಡೋಗ್ಬಿಟ್ಟವಳೆ. ಏನು ಗುರು, ನಿಮಗೆಲ್ಲ ಸಂಸಾರ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಯಾವ ಸಂಪತ್ತಿಗೆ ಮದುವೆಗಳಾಗ್ತೀರಾ ನೀವು? ಫಸ್ಟೇ ಹೇಳ್ಬಿಡಿ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಡಿ. ಅಟ್ಲೀಸ್ಟು ಆ ಹುಡುಗರು ಖುಷಿಯಾಗಿರ್ತಾರೆ, ಫ್ಯಾಮಿಲಿಗಳು ಖುಷಿಯಾಗಿರ್ತಾರೆ.